ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ISRO ಅಥವಾ ಇಸ್ರೋ ತನ್ನ 100ನೇ ಲಾಂಚ್ ಅನ್ನ ಯಶಸ್ವಿಯಾಗಿ ನಡೆಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV F-15 ರಾಕೆಟ್ ಮೂಲಕ NVS-02 ಹೆಸರಿನ ಸ್ವದೇಶಿ ನ್ಯಾವಿಗೇಷನ್ ಸ್ಯಾಟಲೈಟ್ ಲಾಂಚ್ ಮಾಡಲಾಗಿದೆ. ಭಾರತೀಯ ಬಾಹ್ಯಾಕಾಶ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಕನಸು ಮತ್ತು ಪ್ರಯತ್ನದ ಫಲವಾಗಿ ಆಗಸ್ಟ್ 15, 1969ರಲ್ಲಿ ಸರ್ಕಾರ ISRO ಅನ್ನ ಸ್ಥಾಪನೆ ಮಾಡಿತ್ತು. ಇಸ್ರೋ ಮೊದಲ ಬಾರಿಗೆ ರೋಹಿಣಿ ಟೆಕ್ನಾಲಜಿ ಪೇಲೋಡ್ ಹೊತ್ತ SLV-3E10 ಹೆಸರಿನ ರಾಕೆಟ್ ಅನ್ನ ಆಗಸ್ಟ್ 10, 1979ಕ್ಕೆ ಲಾಂಚ್ ಮಾಡಿತ್ತು. ಆದರೆ ಈ ಮಿಷನ್ ಸಕ್ಸಸ್ ಕಂಡಿರಲಿಲ್ಲ. ಮುಂದಿನ ವರ್ಷ 1980 ಜುಲೈ 17ನೇ ತಾರೀಕು ರೋಹಿಣಿ RS-1 ಸ್ಯಾಟಲೈಟ್ ಅನ್ನ SLV-3 ಮೂಲಕ ಲಾಂಚ್ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ಇಸ್ರೋ PSLV, GSLV, SSLV, LVM-3 ಅನೇಕ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿ ಹಾರಿಸ್ತಾ ಬಂದಿದೆ. ಈ ರಾಕೆಟ್ ಮೂಲಕ ಅನೇಕ ವಿದೇಶಿ ಮತ್ತು ಸ್ವದೇಶಿ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿದೆ. ಜುಲೈ 14, 2023ರಲ್ಲಿ LVM-3 M4 ರಾಕೆಟ್ ಬಳಸಿ ಚಂದ್ರಯಾನ್ 3 ಪೇಲೋಡ್ ಅನ್ನು ಕೂಡ ಯಶಸ್ವಿಯಾಗಿ ಲಾಂಚ್ ಮಾಡಲಾಗಿತ್ತು. ಅಲ್ಲೇ ಇಸ್ರೋ ಆದಿತ್ಯ L1, ಮಂಗಳಯಾನ್ ನಂತಹ ಮುಖ್ಯ ಮಿಷನ್ಗಳನ್ನು ತನ್ನ ರಾಕೆಟ್ಗಳನ್ನು ಬಳಸಿ ಯಶಸ್ವಿಯಾಗಿ ಲಾಂಚ್ ಮಾಡಿದೆ.